ಮೋದಿ ಅವರು ಈಗಲಾದ್ರೂ ಸೆಷನ್ಗೆ ಬನ್ನಿ ಏಡಿಗಳ ಥರ ಓಡಾಬೇಡಿ ಅಂತ. ಅವನ್ಯಾರ್ರಿ ಪ್ರಿಯಾಂಕಾ ಖರ್ಗೆ? ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ ದಮ್ಮಿದ್ರೆ ಅಥವಾ ಬೆಂಗಳೂರಿನಲ್ಲಿ ಏನು ನಡೆದಿದೆ ನೋಡಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ದು ಶಾರ್ಜಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ ನಾಲ್ಕು ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅದನ್ನು ಕೇಳಿ. ಸರ್ ಅದಕ್ಕೂ ಹೇಳ್ತಾ ಇದ್ದಾರೆ FIR ಯಾಕೆ ಹಾಕಿಲ್ಲ ಅವ್ರ ಮೇಲೆ ಇಲ್ಲಿವರೆಗೂ. ಇಂಥವ್ರನ್ನ ಹಿಡ್ಕೊಂಡು ಇವತ್ತು ಗೃಹ ಸಚಿವರು ಇಂಥ ಬೆಂಕಿ ಹತ್ತಕ್ಕಂಥ ಕೆಲಸಕ್ಕೆ ಇನ್ಯಾರು ಬೇಡ, ಪ್ರಿಯಾಂಕಾ ಖರ್ಗೆ ಅಂತವ್ರು ಇನ್ನೊಂದಿಬ್ರು ಹುಡ್ಕೊಂಡ್ರೆ ಸಾಕು ಈ ದೇಶದಲ್ಲಿ. ಗೃಹ ಸಚಿವರಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದನ್ನು ಫಸ್ಟ್ ಕಲೀಲಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತೇನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಅಲ್ಲ, CJP ಗೆಲುವು ಅಲ್ಲ. ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವ ಶಕ್ತಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ದೇಶದಲ್ಲಿ ಬೆಂಕಿ ಹಚ್ಚೋದಕ್ಕೆ ಇವತ್ತೇನು ಕೆಲವು ಪಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಪಾರದರ್ಶಕವಾಗಿ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಲೇ ಇವತ್ತು ರಾಜೀನಾಮೆ ನೀಡಿರುವಂಥದ್ದು. ಸರ್, ನಿನ್ನೆ ನಡೆದ ಫ್ರೀಡಂ ಪಾರ್ಕ್ನಲ್ಲಿ ಆದಂಥ ಪ್ರತಿಭಟನೆ ವೇಳೆ ಬೆಂಗಳೂರು ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಪೋಸ್ಟರ್ಗಳು ಓಡಾಡಿದ್ದಾವೆ. ಅದು ಏನು ಕಿತ್ಕೊಳ್ಳಿ ಅನ್ನೋ ಅರ್ಥದಲ್ಲಿ, ಬೇರೆ ಬೇರೆ ಅರ್ಥದಲ್ಲ, ಅದೇ ಭಾಷೆನೇ ಪ್ರಯೋಗ ಮಾಡಿರುವಂಥದ್ದು. ಕೂಡ ಅದೊಂದು ಕೇಸ್ ಕೂಡ ಆಗಿಲ್ಲ, ಅದೇ ಭಾಷೆನೇ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಏನು ಮಾಡ್ತಿದ್ದಾರೆ ತಾವು ಕೇಳಬೇಕು ಅವ್ರನ್ನ. ನನ್ನ ಗಮನಕ್ಕೆ ಬಂದಿಲ್ಲ, ದೂರು ಕೊಟ್ಟರೆ ಕ್ರಮ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನೀವೇ ದೂರು ಕೊಡಿ ಅಂತ ಹೇಳ್ತಿದ್ದಾರೆ ಸರ್. ಸುಮೋಟೋ ಕೇಸ್ ದಾಖಲು ಮಾಡ್ಕೋದಾಯ್ತು, ಆದರೆ ಈವರೆಗೂ ಕೂಡ ತಮ್ಮ ಇಲಾಖೆಯ ಸಿಬ್ಬಂದಿಗಳ ರಕ್ಷಣೆಗೂ ಕೂಡ ಮುಂದಾಗ್ತಿಲ್ಲ. ಅಂದರೆ ಅವ್ರ ಪರವಾಗಿ ಕೂಡ ಒಂದು ಮಾತಾಡುವಂಥದ್ದು ಕೂಡ ಆಗ್ತಾ ಇಲ್ಲ, ಅವ್ರಿಗೆ ಧೈರ್ಯ ಹೇಳುವಂಥದ್ದು ಕೂಡ. ತಮ್ಮ ಮುಖೇನ ಪ್ರಿಯಾಂಕಾ ಖರ್ಗೆ ಮಾನ್ಯ ಗೃಹ ಸಚಿವರಿಗೆ ನಾನು ಆಗ್ರಹ ಪಡಿಸ್ತೇನೆ, ತಾವು ಈ ರಾಜ್ಯದ ಗೃಹ ಸಚಿವರು, ಯಾರೋ ಉಗ್ರಗಾಮಿಗಳಿಗೆ ಗೃಹ ಸಚಿವರಲ್ಲ, ದೇಶದ್ರೋಹಿಗಳಿಗೆ ಗೃಹ ಸಚಿವರಲ್ಲ. ಈ ರಾಜ್ಯದ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಇದೆ, ನಿಮ್ಮ ಸರ್ಕಾರದ ಮೇಲೆ ಇದೆ. ಈ ರೀತಿ ಬೇಜವಾಬ್ದಾರನ ಹೇಳಿಕೆ ಕೊಡ್ತಾ ಇರೋದ್ರಿಂದಲೇ ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ನಡೀತಾ ಇರುವಂಥದ್ದು. ಸರ್, ಹರಿಪ್ರಸಾದ್